ಸೊ ಹಲೋ ಮಕ್ಕಳೇ, ಇವತ್ತಿನ ಈ ಕ್ವೆಶನ್ ನೋಡಿ. ದ ಡೆರಿವೇಟಿವ್ ಆಫ್ ಟ್ಯಾನ್ ಇನ್ವರ್ಸ್ sin x minus cos x divided by sin x plus cos x with respect to x by 2 where x belongs to 0 to pi by 2 ಓಪನ್ ಬ್ರಾಕೆಟ್ ಇದೆ ಅಂದರೆ ಓಪನ್ ಇಂಟರ್ವೆಲ್ ಈಸ್ ಅಂತ ಕೇಳಿದ್ದಾರೆ. ಫಸ್ಟ್ ಆಫ್ ಆಲ್ ಡೆರಿವೇಟಿವ್ ಕೇಳಿದ್ದಾರೆ. ಡಿ ಬೈ ಇಲ್ಲಿ ವಿತ್ ರಿಸ್ಪೆಕ್ಟ್ ಟು ಅಂತ ಹೇಳಿದ್ದಾರೆ. ಇಲ್ಲಿ ವಿತ್ ರಿಸ್ಪೆಕ್ಟ್ ಟು ಎಕ್ಸ್ ಅಂತಿಲ್ಲ, ವಿತ್ ರಿಸ್ಪೆಕ್ಟ್ ಟು ಎಕ್ಸ್ ಬೈ 2 ಅಂತಿದೆ. ಇಲ್ಲಿ ಡೆರಿವೇಟಿವ್ ಎದುರು ತೊಡಗಬೇಕಂದ್ರೆ ಎಫ್ ಆಫ್ ಎಕ್ಸ್ ಅಂತ ಬರೀತಿದ್ದೇನೆ. ಇದನ್ನು ಎಫ್ ಆಫ್ ಎಕ್ಸ್ ಅಂತ ಹೇಳಿ ನಾನು ಕನ್ಸಿಡರ್ ಮಾಡ್ತಿದ್ದೇನೆ. ಇದು ಕ್ವಶನ್ನಲ್ಲಿ ಹಿಂಗೆ ಕೊಟ್ಟಿಲ್ಲ ಅಂತೇಳಿ ನಾನು ಹಿಂಗೆ ಬರೀತಿದ್ದೇನೆ. ಸೊ ಹೀಗೆ ಬರೆದ್ರೆ ಇದನ್ನೇನು ಮಾಡಬೇಕು, ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಡಿ ಬೈ ಡಿ ಎಕ್ಸ್ ಆಫ್ ಪ್ಯಾರಾಮೆಟ್ರಿಕ್ ಇಕ್ವೇಷನ್ ಥರ ಎಕ್ಸ್ ಬೈ 2 ಆಗುತ್ತೆ. ಇದರ ಡಿಫ್ರೆನ್ಸಿಯೇಷನ್ ತುಂಬ ಈಸಿ ಇದೆ. ಇದರ ಡಿಫ್ರೆನ್ಸಿಯೇಷನ್ 1/2 ಅಂತ ಬರುತ್ತೆ. ಇದರ ಡಿಫ್ರೆನ್ಸಿಯೇಷನ್ ಮಾಡಬೇಕಾಗುತ್ತೆ. ಇದರ ಡಿಫ್ರೆನ್ಸಿಯೇಷನ್ ತುಂಬ ಕಷ್ಟ ಆಗುತ್ತೆ. ಫಸ್ಟ್ ಆಫ್ ಆಲ್ ಡಿಫ್ರೆನ್ಷಿಯೇಟ್ ಮಾಡಿ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್, ಆಮೇಲೆ ಯು ವಿ ರೂಲ್ ಹಾಕಬೇಕಾಗುತ್ತೆ. ಸೊ ಡಿಫ್ರೆನ್ಸಿಯೇಷನ್ ಮಾಡೋಕ್ಕಿಂತ ಮುಂಚೆ ಮೊದಲು ಒಮ್ಮೆ 1 ಸೆಕೆಂಡ್ ಯೋಚನೆ ಮಾಡಿ ಇದನ್ನು ಸಿಂಪ್ಲಿಫೈ ಮಾಡ್ಬೋದೇನೋ ಅಂತ ಹೇಳಿ. ಎಕ್ಸಾಮ್ನಲ್ಲಿ ಈಗ ನಾನು ಸಿಂಪ್ಲಿಫೈ ಮಾಡಿ ತೋರಿಸ್ತೇನೆ. ಇಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಒಂದು ಬೇಸಿಕ್ ಯೂಸ್ ಆಗುತ್ತೆ. ಸೊ ಹೀಗಿದೆ, ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಟ್ಯಾನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಇದೆ. ಇವಾಗ ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಲ್ಲಿ ನಾವು ಕಲ್ತಿರೋದು ಏನಂದರೆ, ಟ್ಯಾನ್ ಇನ್ವರ್ಸ್ ಏನಾದರೂ ಬಂದರೆ ಅದರ ಪಕ್ಕದಲ್ಲಿ ಬ್ರ್ಯಾಕೆಟ್ ಒಳಗೆ ಟ್ಯಾನ್ ಬಂತಂದರೆ ಎರಡು ಕ್ಯಾನ್ಸಲ್ ಆಗಿ ಇಲ್ಲಿ ಏನಾದರೂ ಎಕ್ಸಿನ ಫಂಕ್ಷನ್ ಇದ್ದರೆ ಅದು ಎಕ್ಸ್ ಹೊರಗೆ ಬರುತ್ತೆ ಅಂಥೇಳಿ. ಅದೇ ರೀತಿಯಲ್ಲಿ ಇದನ್ನು ನಾವು ಹೇಗಾದರೂ ಮಾಡಿ ಟ್ಯಾನಲ್ಲಿ ತರಬೇಕಾಗುತ್ತೆ. ಟ್ಯಾನ್ ಇನ್ವರ್ಸ್ ಆಫ್ ಇದರೊಳಗೆ ಸಿಂಪಲ್ ಆಗಿ ಏನಂದರೆ, ಇದನ್ನು ಟ್ಯಾನ್ ಮಾಡಬೇಕಂದ್ರೆ ಡಿವೈಡೆಡ್ ಬೈ ಕಾಸ್ ಮಾಡಬೇಕು ಎರಡು ಸೈಡ್. ಇಲ್ಲೂ ಡಿವೈಡೆಡ್ ಬೈ ಕಾಸ್, ಇಲ್ಲೂ ಡಿವೈಡೆಡ್ ಬೈ ಕಾಸ್ ಮಾಡಿದರೆ ಸೈನ್ ಡಿವೈಡೆಡ್ ಬೈ ಕಾಸ್ ಏನಾಗುತ್ತೆ, ಇದು ಟ್ಯಾನ್ ಆಗುತ್ತೆ. ಟ್ಯಾನ್ ಎಕ್ಸ್ ಮೈನಸ್ ಇದಾಗುತ್ತೆ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್. ಇಲ್ಲಿ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಇಂದ ಡಿವೈಡ್ ಮಾಡ್ತಿದ್ದೇನೆ ಎರಡು ಸೈಡು, ಅದಕ್ಕೋಸ್ಕರ ಇಲ್ಲಿ 1 ಆಗುತ್ತೆ. ಡಿವೈಡೆಡ್ ಬೈ ಟ್ಯಾನ್ ಎಕ್ಸ್ ಪ್ಲಸ್ 1 ಆಗುತ್ತೆ. ಸೊ ಇದೇನಾಗುತ್ತೆ, ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಆಫ್ ಇದು ಫಸ್ಟ್ ಪಿ ಯು ಸಿ ಫಾರ್ಮುಲಾ ಎಕ್ಸ್ ಬೈ ಎಕ್ಸ್ ಮೈನಸ್ ಪೈ ಬೈ 4. ಯಾಕಂದರೆ ಇದನ್ನು ಓಪನ್ ಮಾಡಿದರೆ ಇದು ಸಿಗುತ್ತೆ. ಫಾರ್ಮುಲಾ ಬರೋದು ತೋರಿಸ್ತೀನಿ. ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು ಟ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ವೈ ಡಿವೈಡೆಡ್ ಬೈ ಟ್ಯಾನ್ ಎಕ್ಸ್ ಮೈನಸ್ ಟ್ಯಾನ್ ವೈ. ಇದೇ ಫಾರ್ಮುಲಾ ಇಲ್ಲಿ ಯೂಸ್ ಮಾಡಿದ್ದೀನಿ. ಇದನ್ನು ಹೀಗೆ ಬರಿಬೋದು. ಸೊ ಇವೆರಡು ಟ್ಯಾನ್ ಕ್ಯಾನ್ಸಲ್ ಆಗಿ ಎಫ್ ಆಫ್ ಎಕ್ಸ್ ಏನಾಗುತ್ತೆ, ಎಕ್ಸ್ ಮೈನಸ್ ಪೈ ಬೈ 4 ಅಂತ ಬರಿಬೋದು. ಇವಾಗ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ 1 ಅಂತ ಬಂದುಬಿಡುತ್ತೆ. ಸೊ ಡಿ ಬೈ ಡಿ ಎಕ್ಸ್ ಬೈ 2 ಇಲ್ಲಿ ಬರುತ್ತೆ ಎಫ್ ಆಫ್ ಎಕ್ಸ್. ಇದು ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಮೈನಸ್ ಪೈ ಬೈ 4 ಡಿವೈಡೆಡ್ ಬೈ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಬೈ 2. ಸೊ ಇದೇನಾಗುತ್ತೆ 1 ಆಗುತ್ತೆ. ಇದ್ರ ಡಿಫ್ರೆನ್ಸಿಯೇಷನ್ ಮಾಡಿದರೆ 1/2 ಆಗುತ್ತೆ. ಇದು ಸಿಂಪಲ್ಲಾಗಿ ಇದನ್ನು ಫ್ರ್ಯಾಕ್ಷನ್ ಡಿವೈಡೆಡ್ ಬೈ ಫ್ರ್ಯಾಕ್ಷನ್ ಏನಾದರೂ ಇದ್ದರೆ ಇದು ಇದಕ್ಕೆ ಮಲ್ಟಿಪ್ಲೈ ಆಗುತ್ತೆ, ಇದು ಇದಕ್ಕೆ ಮಲ್ಟಿಪ್ಲೈ ಆಗುತ್ತೆ. ಸಿಂಪಲ್ಲಾಗಿ ಅಂದರೆ ಇದರ ನ್ಯೂಮರೇಟರ್ ಇದರ ಡಿನಾಮಿನೇಟರ್ ಮಲ್ಟಿಪ್ಲೈ ಆಗುತ್ತೆ, ಇದರ ಡಿನಾಮಿನೇಟರ್ ಇದರ ನ್ಯೂಮರೇಟರ್ ಮಲ್ಟಿಪ್ಲೈ ಆಗುತ್ತೆ. ಸೊ ಲಾಸ್ಟಿಗೆ ಆನ್ಸರ್ 2ನೇ ಬರೋದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಯಾಕೆಂದರೆ ಇದು ತುಂಬ ಕಷ್ಟಪಟ್ಟು ನಾವು ಮಾಡ್ತಿರೋದು. ದಯವಿಟ್ಟು ಇದನ್ನು ಶೇರ್ ಮಾಡಿ, ಎಲ್ಲ ಮಕ್ಕಳಿಗೆ ಮುಟ್ಟುವಂತೆ ನೀವು ಸಹಾಯ ಮಾಡಬೇಕು. ಮತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್.